ಇದು ಭಗವಂತನ ಶ್ರೇಷ್ಠತೆಯನ್ನು, ಪರಿಶುದ್ಧತೆಯನ್ನು ಮತ್ತು ಜಗತ್ತಿನೊಂದಿಗಿನ ಅವನ ಸಂಬಂಧವನ್ನು ವರ್ಣಿಸುವ ಸುಂದರವಾದ ಶ್ಲೋಕ. ವಿಷ್ಣು ಸಹಸ್ರನಾಮದ ಪೂರ್ವ ಪೀಠಿಕೆ ಶ್ಲೋಕ 16. ಪವಿತ್ರಾಣಾಂ ಪವಿತ್ರಂ ಮಂಗಳಾನಾಂ ಚ ಮಂಗಳಂ, ದೈವತಾಂ ದೈವತಾನಾಂ ಚ ಭೂತಾನಾಂ ಯೋ ವ್ಯಯಃ. ಪದಗಳ ಅರ್ಥ: ಯೋ ಯಾರು, ಪವಿತ್ರಾಣಾಂ ಪವಿತ್ರಾಹ ಪವಿತ್ರಾಣಾಂ ಗಂಗೆ, ತೀರ್ಥ, ಕ್ಷೇತ್ರಗಳು ಮುಂತಾದ ಪವಿತ್ರ ವಸ್ತುಗಳಿಗೆ, ಪವಿತ್ರಾಂ ಪಾವಿತ್ರ್ಯವನ್ನು, ಶುದ್ಧತೆಯನ್ನು ಕೊಡುವವನು. ತೀರ್ಥಗಳು ಪಾಪವನ್ನು ಕಳೆಯುತ್ತವೆ, ಆದರೆ ಆ ತೀರ್ಥಗಳಿಗೆ ಆ ಶಕ್ತಿ ಬಂದಿರುವುದು ಭಗವಂತನಿಂದ. ಮಂಗಳಾನಾಂಚ ಮಂಗಳಂ, ಮಂಗಳಾನಾಂ ಲೋಕದಲ್ಲಿ ಮಂಗಳಕರವಾದ ವಸ್ತುಗಳಿಗೆ, ಉದಾಹರಣೆ ಅರಿಶಿನ, ಕುಂಕುಮ, ಗೋವು ಇತ್ಯಾದಿ. ದೈವತಾಂ ದೈವತಾನಾಂಚ, ದೇವತಾನಾಂ ಇಂದ್ರ, ವಾಯು, ವರುಣ ಮುಂತಾದ ದೇವತೆಗಳಿಗೆ. ದೈವತಾಂ ಪ್ರಭು ಅಥವಾ ದೇವನು, ದೇವತೆಗಳು ಆಜ್ಞೆ ಮಾಡುವವನು. ಭೂತಾನಾಂ ಸಕಲ ಜೀವಿಗಳಿಗೆ. ಯೋ ವ್ಯಯ ಪಿತಾ, ಅವ್ಯಯ, ನಾಶವಿಲ್ಲದ, ಬದಲಾಗದ. ಪಿತ ತಂದೆ. ಶ್ಲೋಕದ ಭಾವಾರ್ಥ: ಯಾರು ಪವಿತ್ರವಾದ ವಸ್ತುಗಳಿಗೆ ಪಾವಿತ್ರನೋ, ಮಂಗಳಕರವಾದ ವಸ್ತುಗಳಿಗೂ ಮಂಗಳ ಸ್ವರೂಪನೋ, ದೇವತೆಗಳಿಗೂ ದೇವನೋ ಮತ್ತು ಸಮಸ್ತ ಜೀವಿಗಳಿಗೆ ನಾಶವಿಲ್ಲದ ತಂದೆಯೋ ಅವನೇ ಆ ವಿಷ್ಣು. ವಿಶೇಷತೆ: ಪವಿತ್ರಾಣಾಂ ಪವಿತ್ರಂ. ಗಂಗಾ ನದಿ ಪವಿತ್ರ ಎಂದು ನಾವು ಪೂಜಿಸುತ್ತೇವೆ, ಆದರೆ ಆ ಗಂಗೆ ಹುಟ್ಟಿದ್ದು ವಿಷ್ಣುವಿನ ಪಾದದಿಂದ. ಹಾಗಾಗಿ ಪವಿತ್ರವಾದ ವಸ್ತುವಿಗೆ ಆ ಪಾವಿತ್ರ್ಯವನ್ನು ಕೊಟ್ಟ ಮೂಲ ಚೈತನ್ಯ ಅವನೇ. ಅವ್ಯಯ ಪಿತಾ, ಲೌಕಿಕ ತಂದೆ ತಾಯಿಗಳು ಒಂದು ಜನ್ಮಕ್ಕೆ ಸೀಮಿತ, ಆದರೆ ಭಗವಂತನು ನಮಗೆ ಅನಾದಿ ಕಾಲದಿಂದಲೂ ತಂದೆ ತಾಯಿಯಾಗಿದ್ದಾನೆ ಮತ್ತು ಎಂದಿಗೂ ನಾಶವಾಗದ ಸಂಬಂಧವನ್ನು ನಮ್ಮೊಂದಿಗೆ ಹೊಂದಿದ್ದಾನೆ. ಧನ್ಯವಾದಗಳು.